ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಶಾಂತಿ ದೀಪ ಬುದ್ಧರಿಗೆ, ಕ್ರಾಂತಿ ದೀಪ ಬಸವಣ್ಣವರಿಗೆ, ಜ್ಞಾನದ ದೀಪ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಹಸಿರು ಕ್ರಾಂತಿಯ ದೀಪ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಅವರಿಗೆ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿ, ಈ ಮುದ್ದೇಬೇಳ ತಾಲೂಕಿನ ಎಲ್ಲ ನನ್ನ ತಂದೆ ತಾಯಿಗಳಿಗೆ ಇವತ್ತು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟು ಒಂದು ಕರೆ ಮಾಡಿದ್ದೀವಿ. ನಾವೇನ ಬಂದ್ ಮಾಡಬೇಕು ಮುದ್ದೇಬೇಳ ಅನ್ನೋ ಉದ್ದೇಶ ಇತ್ತು. ಅದಕ್ಕೆಲ್ಲರೂ ಸ್ವಯಂ ಪ್ರೇರಿತವಾಗಿ ನೀವು ಎಲ್ಲರೂ ನಮ್ಗೆ ಸಹಾಯ ಸಹಕಾರ ನೀಡಿದ್ರಿ. ನಿಮ್ಗೆಲ್ಲರಿಗೂ ನಾನು ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತೀನಿ. ಹಾಗಾಗಿ ಇವತ್ತು ನಾವು ಯಾಕೆ ಜನಸಂಖ್ಯೆ ಹೆಚ್ಚು ಕೂಡಿಲ್ಲ ಅನ್ನೋ ಉದ್ದೇಶ ಅಂತಂದ್ರೆ, ನಮಗೆ ಕೇವಲ ಒಂದೇ ದಿನ ಟೈಮ್ ಇತ್ತು. ನಿನ್ನೆ ಅನೌನ್ಸ್ ಮಾಡಿದ ರಾಜ್ಯ ನಾಯಕರು ಇವತ್ತು ನಾವು ಒಂದಿನ ಮಾಡಬೇಕಾದ್ರೆ ಸ್ವಲ್ಪ ಜನಸಂಖ್ಯೆ ಆಗಿರ್ಬೋದು. ಬಟ್ ನಮ್ಮ ತಾಲೂಕಿನೊಳಗ ಇಡೀ ಎಲ್ಲ ಮಾದಿಗ ಸಮುದಾಯ ಆಗಿರ್ಬೋದು, ಮಾದಿಗ ಸಂಬಂಧಿತ ಉಪಜಾತಿಗಳಾಗಿರ್ಬೋದು, ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ಮಾಡಕತ್ತಿದ್ದೀವಿ. ನಾವು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳೋದು ಒಂದೇ ಮಾತು, ಸಾಹೇಬ್ರೆ ನೀವು 2013 ಏನು ಹೇಳಿದ್ರಿ, ನಾನೇ ಒಳ ಮೀಸಲಾತಿ ಜಾರಿ ಮಾಡ್ತೀನಿ ಅಂತ ಹೇಳಿದ್ರಿ. 2018 ಅಧಿಕಾರ ಸ್ವೀಕಾರ ಮಾಡ್ಕೊಂಡು ಹೋದ್ರಿ, ಸುಳ್ಳನ್ನು ಹೇಳಿದ್ರಿ. ಮತ್ತೆ ಈಗ ನಾನೇ ಒಳ ಮೀಸಲಾತಿ ಮಾಡ್ತೀನಿ ಅಂತ ಹೇಳ್ತೀರಿ, ಸುಳ್ಳನ್ನು ಹೇಳಕತ್ತೀರಿ. ಸುಳ್ಳನ್ನು ಹೇಳೋದು ನಾನು ಬಿಡಬೇಕು. ನಿಮಗೆ 2028 ಚುನಾವಣೆಯಲ್ಲಿ ಏನಾಗುತ್ತಪ್ಪ ಅಂತಂದ್ರ, ನಾವು ಯಾಕಂದ್ರೆ ಮಾದಿಗರು ಎಚ್ಚೊಂದ್ಕೊಂಡಿವಿ. ಈಗ ಯಾಕಂತಂದ್ರ ಸುಳ್ಳು ಹೇಳ್ತಾರೆ ಪ್ರಾಮಾಣಿಕರೇ. ನಾವಿಲ್ಲಿ ನಿಂತಿದ್ದೆಲ್ಲೇ ಬಸವಣ್ಣ ಪ್ರಾಮಾಣಿಕ, ನುಡ್ದಂತೆ ನಡೆದ್ರೆ ಇದೇ ಜನ್ಮ ಕಡೆ ಅಂತ. ಇಲ್ಲಿ ಬಸವಣ್ಣವ್ರು ಹೇಳಿದ್ದೇನು, ನಾವು ಈ ಬಸವಣ್ಣವ್ರ ಮುಂದೆ ನಿಂತು ಮಾತಾಡಕ್ಕಿದ್ದು. ಅದಕ್ಕೆ ಅವ್ರು ಹೇಳ್ತಾರ, ಹೊಲಸು ತಿಂಬುವವನೇ ಹೊಲಿಯ, ಕೊಲ್ಲುವವನೇ ಮಾದಿಗ, ಕುಲವೇನೋ ಅವಂದರ ಕುಲವೇನೋ, ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸುವ ನಮ್ಮ ಕೂಡಲ ಸಂಗನ ಶರಣರು ಕುಲುಜೇರು ಅಂತ ಹೇಳ್ತಾರೆ ಬಸವಣ್ಣವರು. ಮತ್ತೆ ನೀವು ಮಾತುಗಳು ಆಡಿದ್ದು ಎಲ್ಲಿ ಅದಾವ ನಿಮ್ಮ ಮಾತುಗಳು? ಇನ್ನು ಬಾಯಾಗ ನಾಲಿಗೆ ಕೆರುಗಿರು ಅದಾವ. ಮತ್ತೆ ನೀವು ಬಾಯಾಗ ಏನಿತ್ತು ನಿಮಗೆ? ನಾಲಿಗೆ ಇಟ್ಟು ಬಂದಿರ, ಕಾಲ ಕೆರು ಬಂದಿರಿ. ಎಷ್ಟು ಮೊನ್ನೆ ಆಗಸ್ಟ್ 19ನೇ ತಾರೀಕಿಗೆ ಸಚಿವರು ಸಂಪುಟದೊಳಗ ಏನು ಮಾಡಿದ್ರಿ ಕ್ಯಾಬಿನೆಟ್ನೊಳಗೆ? ನೀವು ಒಳ ಮೀಸಲಾತಿ ಜಾರಿ ಅಂತ ಹೇಳಿದ್ರಿ. ಅದು ಏನೋ ಒಂದು ಶೈಕ್ಷಣಿಕ ಒಂದು ಏನೋ ಉದ್ಯೋಗದ ಬಗ್ಗೆ ಅಷ್ಟೇ ಹೇಳಿದ್ರಿ. ನಾವ್ ಹೇಳಿದನು ಸಂಪೂರ್ಣ ಒಳ ಮೀಸಲಾತಿ ಜಾರಿ ಆಗ್ಬೇಕಂತ ಹೇಳಿದ್ದು. ಆಂಧ್ರ ಸರ್ಕಾರ ಏನ್ ಮಾಡಿತು? ತೆಲಂಗಾಣ ಸರ್ಕಾರ ಏನ್ ಮಾಡಿತು? ಸರ್ಕಾರ ಒಂದೇ ಐತೇನು? ಮತ್ತೆ ಬಲ್ಗಿಲ್ಲ ಇವು. ಒಂದೇ ಸಂವಿಧಾನ, ಒಂದೇ ಕಾನೂನು, ಒಂದೇ ಜನಸಂಖ್ಯೆ ಇರೋದು. ಮತ್ತೆ ನ್ಯಾಯಯುತವಾಗಿ ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಶಬ್ದಗಳು ಬಹಳ ಹೊರಟನು ಬರ್ತಾವ. ಮತ್ತೆ ನಮಗೂ ಸಾಕಾಗೈತಿದು. ಇದು ನಮಗೆ ಎಷ್ಟು ನೋವು ಆಗೈತೆ ಅಂತ ನೋವಿನಿಂದ ಇದು ನೋವು ಹೇಳಕತ್ತಿದ್ದು. ನಾವು ಇಷ್ಟೊಂದು ನೋವು ಕೊಟ್ರೆ ನೀವು ಸರ್ಕಾರ ಆಳ್ತಿರೋ ಏನ್? ಮತ್ತೆ ಏನ್ ಮಾಡಕತ್ತೀರಿ ನೀವು? ತಂದಿ ಮಕ್ಕಳ, ಮಂದಿ ಮಕ್ಕಳ, ಹಂದಿ ಮಕ್ಕಳ ಏನು ಮಾಡಕತ್ತೀರಿ ನೀವು? ಬಹಳ ನೋವಿನಿಂದ ಹೇಳಕತ್ತಿದ್ದು. ಇದನ್ನ ನೀವು ಗಮನದಾಗಿಟ್ಟುಕೊಂಡು ಇಡೀ ಕರ್ನಾಟಕ ಸರ್ಕಾರ ಎತ್ತರದಿಂದ ನಾಳಿಗೆ ಒಳ ಮೀಸಲಾತಿ ಜಾರಿ ಮಾಡದೆ ಹೋಗಿದ್ರೆ ಮತ್ತೆ ನಮ್ಮ ಹೋರಾಟ ನಿರಂತರವಾಗಿರ್ತೈತಿ. ಮತ್ತೆ ನಮ್ದು ಹೋರಾಟ ಹೆಂಗಿರ್ತೈತಿ, ಇವತ್ತೇನೋ ಹೋರಾಟ ಹಿಂಗ, ಮತ್ ನಾಳೆ ಮತ್ತೆ ಬೇರೆ ಇರ್ತೈತಿ. ತಿಳ್ಕೋಬೇಕು ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ನಾಡಿನ ದೊರೆ ಆಗಿರ್ತಿರೋ, ನಾಡಿನ ದೊರೆ ಆಗಿದ್ರೆ ನಿಮ್ ಕೈ ಮುಗಿದು ಹೇಳ್ತೀವಿ. ನಾಡಿನ ದೊರೆ ಆಗಿರ್ಬೇಕು, ಕಾಡಿನ ದೊರೆ ಆಗಿರ್ಬಾರ್ದು. ನಾಡಿನ ಮುಖ್ಯಮಂತ್ರಿ ಆಗ್ಬೇಕು, ಮತ್ತೆ ಕಾಡಿನ ಮುಖ್ಯಮಂತ್ರಿ ಆಗ್ಬಾರ್ದು. ಬಹಳ ತಿಳ್ಕೋಬೇಕು, ತಿಳ್ಕೊಂಡು ಉಳ್ಕೋಬೇಕಂತ ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ನಾವು ಮುಲಾಜಿಟ್ಟು ಯಾವುದೋ ಮಾತಾಡಕತ್ತಿಲ್ಲ. ಯಾವುದೇ ನನಗೆ ಅವಶ್ಯಕತೆನೂ ಇಲ್ಲ. ನನ್ನ ಸಮುದಾಯದ ನೋವು ಐತಿ, ಕಣ್ಣೀರ್ ಐತಿ. ಎಷ್ಟು ಕಣ್ಣೀರ್ ಹಾಕಕತ್ತೀವಿ ಅಂತಂದ್ರ 35 ವರ್ಷ ರೀ. ನಮ್ಮ ಬಾಗೇವಾಡಿಯವ್ರು 7 ಮಂದಿ ನಮ್ಮ ಕಣ್ಣಿದ್ರಿಗೆ ಸತ್ರಿ. ಹಿಂಗ ಗಾಡಿ ಆಕ್ಸಿಡೆಂಟ್ ಆಯ್ತು. ಅವತ್ತು ನೀವು ಕೇವಲ 1.5 ಲಕ್ಷ ರೂಪಾಯಿ ಅನುದಾನ ಘೋಷಣೆ ಮಾಡಿ ಹೋಗಿದ್ದೀರಿ. ಸಿದ್ದರಾಮಯ್ಯ ಸಾಹೇಬ್ರೆ, ಇದನ್ನ ಮಾಡೋದು ನಿಮ್ಗೆ ತಪ್ಪು. ತಿಳ್ಕೋರಿ, ಉಳ್ಕೋರಿ. ಮತ್ತೆ ನಮ್ಮ ಶಬ್ದಗಳನ್ನು ಕೆಟ್ಟದಾಗಿ ಮಾತಾಡಕ್ ಹಚ್ಚಬೇಡ್ರಿ. ನಾವು ಗೌರವದಿಂದ, ನನಗ ಬಹಳ ಮಾತಾಡ್ಬೇಕಂತ ತೆರಿನ ಇಬ್ರಾಹಿಂ ಐತಿ ಇದ್ರ ಬಗ್ಗೆ. ಆದ್ರೂ ಎಲ್ಲರಿಗೆ ಗೌರವದಿಂದ ಕೊಟ್ಟು ಕರ್ನಾಟಕ ಸರ್ಕಾರ ಸಮಸ್ತ ಮುದ್ದೇಬೇಳ ನಾಗರಿಕರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ನಮ್ಮ ಬಂದಿಗೆ ಸಹಕರಿಸಿರ್ತಕ್ಕಂಥ ಎಲ್ಲ
ಕಿರಾಣಿ ವರ್ತಕರು ಮತ್ತು ಬೀದಿ ವ್ಯಾಪಾರಸ್ಥರಿಗೆ ಮೊದಲು ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ, ಈಗ ನೀವೇನು ವಾಹನಗಳನ್ನ ಬಿಡ್ತಾ ಇದ್ದೀರಿ ಒಳಗಡೆ, ಅವ್ರಿಗೆ ಅಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಬೇರೆ ಕಡೆ ಕಳ್ಸಿಕೊಡುವಂತ ವ್ಯವಸ್ಥೆ ಮಾಡ್ರಿ. ಒಂದೇ ಗಾಡಿ ಕಳಿಸ್ತೀವಿ ಅಂತೀರಿ, ಅದರಿಂದ ನಂಗೆ 10 ಗಾಡಿ ಬರ್ತಾವ. ಈಗ ನಮ್ದು ಏನು ಹೋರಾಟಕ್ಕೆ ಮತ್ತೆ ಇದೇನು ಸಿಗುದಿಲ್ಲ. ಅದಕ್ಕೆ ದಯಮಾಡಿ ಪೊಲೀಸ್ ಇಲಾಖೆಯವರು ಏನ್ ಬರ್ತಕ್ಕಂಥ ಗಾಡಿಗಳಿಗೆ ಬೇರೆ ರಸ್ತೆಯಿಂದ ಕಳಿಸುವಂತ ಒಂದು ವ್ಯವಸ್ಥೆಯನ್ನ ಮಾಡ್ರಿ ಅಂತೇಳಿ ಅವರಲ್ಲಿ ಕೂಡ ವಿನಂತಿಯನ್ನು ಮಾಡ್ತೇವೆ. ಈಗೇನು ಸುಮಾರು 75 ವರ್ಷಗಳ ಕಾಲ ಸ್ವತಂತ್ರ ಸಿಕ್ಕ ಮೇಲೆ ನಮಗೆ ಮೀಸಲಾತಿಯಲ್ಲಿ ಅನ್ಯಾಯ ಆಗ್ತಾ ಇದೆ. ಸರಿಯಾಗಿ ನಮಗೆ ಮೀಸಲಾತಿ ಸಿಗುವುದಿಲ್ಲ, ನಮ್ಮ ಪಾಲು ನಮಗೆ ಬೇಕು ಅಂತೇಳಿ ಸುಮಾರು 35 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದರೂ ಕೂಡ ನಮ್ಮ ಕೂಗಿಗೆ ಯಾವುದೇ ಸರ್ಕಾರ, ಇವತ್ತು ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಇವೆಲ್ಲ 3 ಸರ್ಕಾರಗಳು ನಮಗೆ ವಂಚನೆ ಮಾಡ್ತಾ ಇಲ್ಲಿವರೆಗೆ ಬಂದಿದ್ದಾವೆ. ಇದು ಎಲ್ಲವನ್ನ ನಮ್ಮೆಲ್ಲ ನಾಯಕರು ಮನಗಂಡು ಇವತ್ತಿನ ಸರ್ವೋಚ್ಚ ನ್ಯಾಯಾಲಯ ಇರತಕ್ಕಂತ ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ ಮುಖಾಂತರ ಒಳ ಮೀಸಲಾತಿಯನ್ನು ಕೊಡ್ತಕ್ಕಂತ ಅವಕಾಶ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತಕ್ಕಂತ ಒಂದು ಸಂದೇಶವನ್ನ ಕೊಟ್ಟ ಮೇಲೆ ನಮ್ಮ ಮಾದಿಗ ಸಮುದಾಯಕ್ಕೆ ಎಲ್ಲೋ ಒಂದು ಕಡೆ ಆತ್ಮಧೈರ್ಯವನ್ನ ಚಿಗುರೊಡೆದಿತ್ತು. ಈ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂತ ಆದೇಶ ಕಳೆದು 2 ವರ್ಷ ಗತಿಸಿದರೂ ಕೂಡ ಈಗ 3 ರಾಜ್ಯಗಳಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದಾರೆ. ಕರ್ನಾಟಕದಲ್ಲಿಯೂ ಕೂಡ ಕೆಳಮನೆ ಮತ್ತು ಮೇಲ್ಮನೆಯಲ್ಲೂ ಕೂಡ ಅದು ಬಿಲ್ ಪಾಸನ್ನು ಮಾಡಿದಿರಿ. ಅದರ ಜೊತೆಗೆ ರಾಜ್ಯಪಾಲರ ಅಂಕಿತನೂ ಕೂಡ ಹಾಕ್ಸಿದಿರಿ. ಇದು ಎಲ್ಲ ಮಾಡಿದಾಗೂ ಕೂಡ ಮತ್ತೆ ಒಳ ಮೀಸಲಾತಿ ಕೊಡಕ್ಕಾಗಲ್ಲ ಅಂತಂದ್ರೆ ಇದು ಯಾವ ನ್ಯಾಯ? ಇವತ್ತು ಸರ್ಕಾರ ಉತ್ತರ ಕೊಡಬೇಕು ನಮಗೆ. ನಾವು ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸಿದ್ದೇವೆ. ಇದಕ್ಕೆ ನೀವು ಒಳ ಮೀಸಲಾತಿಯನ್ನು ಕೊಡ್ತೀರಿ ಅಂತಕ್ಕಂಥ ಅಜೆಂಡಾದಲ್ಲಿ ಹಾಕಿದ ಕೂಡಲೇ ಇಡೀ ಸರ್ವ ಸಮಾಜ ನಿಮ್ಮ ಪರವಾಗಿ ನಿಂತಿದೆ. ಅದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ನಮಗೆ ತುಂಬಾ ನೋವಾಗಿದೆ, ನೊಂದಿದ್ದೇವೆ. ಆದ್ರೆ ಇನ್ನು ಶಾಂತಿಯುತ ಹೋರಾಟ ನಮಗೆ ನಡೆದಿಲ್ಲ. ಇನ್ನೇನಿದು ರಕ್ತ ಕ್ರಾಂತಿ ಚಲವಾಗ್ತಾ ಇದೆ. ನಾವ್ಯಾರು ಕೂಡ ಬರಿಗೈಯಿಂದ ಹೋರಾಟಕ್ಕೆ ಬರುವುದಿಲ್ಲ. ನಾವು ಬರ್ತಕ್ಕಂಥ ಎಲ್ಲ ಆಯುಧಗಳ ಸಮೇತ ನಾವು ಹೋರಾಟಕ್ಕೆ ಬರ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಮತ್ತು ಆಳ್ತಕ್ಕಂಥ ಸರ್ಕಾರಗಳಿಗೆ ನಾವು ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇವತ್ತೇನು ನೀವು ಕ್ಯಾಬಿನೆಟ್ ಅನ್ನ ಮಾಡಿದಿರಿ, ಮುಂಬರ್ತಕ್ಕಂಥ ದಿನಗಳಲ್ಲಿ ಕೂಡಲೇ 56,000 ಪೋಸ್ಟ್ ಅನ್ನ ಏನು ಕರೆದಿದ್ರಿ, ಅದರಲ್ಲಿ ಒಳ ಮೀಸಲಾತಿಯನ್ನ ನೀವು ಜಾರಿ ಮಾಡದೆ ಹೋದ್ರೆ ಇವತ್ತು ಏನು ಶಾಂತಿಯುತವಾದ ಹೋರಾಟ ಇವತ್ತು ನಡೆದಿದೆ, ಮುಂದಿನ ದಿನಮಾನಗಳಲ್ಲಿ ಈ ಶಾಂತಿಯುತ ಹೋರಾಟ ನಡೆಯುವುದಿಲ್ಲ. ಎಲ್ಲಿ ಯಾವ ಸಂದರ್ಭದಲ್ಲಿ ಏನು ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ಹೇಳಿ ಕೇಳಿ ಕೂಡ ನಾವು ಯಾರು ಸಮುದಾಯದವರು ಮಾಡುವುದಿಲ್ಲ ಅಂತ 35 ವರ್ಷಗಳ ಕಾಲ ಹೋರಾಟ ಮಾಡಿದ್ದೀವಿ. ದಯವಿಟ್ಟು ನಮ್ಮ ಪೊಲೀಸರು ಕೂಡ ಸಹಕರಿಸಬೇಕು. ಯಾಕಂದ್ರೆ ನಿನ್ನೆ ಹೇಳಿದೀವಿ, ಬಂದು ಕರೆ ಕೊಡ್ತೀವಿ ಅಂತ ಹೇಳಿದೀವಿ. ಆದ್ರೂ ಕೂಡ ಏನು ಒಂದು 10-15 ನಿಮಿಷ ನಮ್ಮ ಎಲ್ಲ ನಾಯಕರುಗಳು ಮಾತಾಡ್ತಾರೆ. ಅದಕ್ಕಾಗಿ ದಯವಿಟ್ಟು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀವಿ, ದಯವಿಟ್ಟು ಸಹಕಾರ ಇರಲಿ ಅಂತ ಕೇಳ್ತಾ, 35 ವರ್ಷಗಳ ಕಾಲ ನಿರಂತರ ನಮ್ಮ ಹಿರಿಯರು ನಾವು ಹಲವಾರು ಜನ ಸಾವು ನೋವುಗಳ ಮಧ್ಯೆ ಈ ಉರಿ ಬಿಸಿಲಿನಲ್ಲಿ ಕೂಡ ನಾವು ಬೀದಿಗಿಳಿಯಲಿಕ್ಕೆ ಕಾರಣ ಭ್ರಷ್ಟ ರಾಜಕಾರಣಿ ವ್ಯಕ್ತಿಗಳು. ಈ ತರ ನಾವು ಬೀದಿಗಿಳಿಯಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ಈ ರಾಜಕಾರಣಿ ವ್ಯಕ್ತಿಗಳು. ಈ ಕೂಡಲೇ ನಮಗೆ ಒಳ ಮೀಸಲಾತಿ ಮಾಡದೆ ಹೋದ್ರೆ ನಾವು ರಕ್ತ ಕೊಟ್ಟಾದ್ರೂ ನಮ್ಮ ಹಕ್ಕನ್ನ ಪಡಿತೀವಿ ಅಂತ ಹೇಳ್ತಾ ಇಲ್ಲಿ ಹಲವಾರು ನಾಯಕರುಗಳು ಮಾತನಾಡಲಿದ್ದಾರೆ. ಸುಮಾರು 35 ವರ್ಷಗಳು ಕೂಡ ನಾವು ಏನಪ್ಪಾ ಅಂದ್ರೆ ವಿವಿಧ ರೀತಿಯ ಚಳವಳಿಗಳನ್ನ ಮಾಡಿದ್ರು ಕೂಡ ಸರ್ಕಾರ ಒಳ ಮೀಸಲಾತಿಯನ್ನ ಮಾಡ್ತೀವಿ ಅನ್ಕೊತ ಏನಪ್ಪಾ ಅಂದ್ರೆ ಸುಮಾರು ಇದೇ ಈಗ ಇರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಹಿಂದೆ ಸಿದ್ದರಾಮಯ್ಯ ಸಾಹೇಬರು ಇದ್ರು. ಈಗ ಅವಾಗ ಏನಂದ್ರು ವಿರೋಧ ಪಕ್ಷದವ್ರಿಗೆ ನಾವು ಇಲ್ಲ ಒಳ ಮೀಸಲಾತಿ ಮಾಡ್ತೀವಿ ಅಂದ್ರು. ಈಗ ಅವರೇನು ನಿಲ್ಲಿಸ್ತಿದಾರ ಮಾಡ್ತೇವೆ ಹೇಳಿಕೆ ಘೋಷಣೆ ಮಾಡಿದ್ರ, ಆದ್ರೆ ಅದನ್ನ ಅಧಿಕೃತವಾಗಿ ಏನಪ್ಪಾ ಅಂದ್ರೆ ಜಾರಿಗೆ ತರ್ತಾ ಇಲ್ಲ. ಈಗ ಏನಪ್ಪಾ ಅಂದ್ರೆ ಇವ್ರು ಮಾಡಿರ್ತಕ್ಕಂತಹ ಒಳ ಮೀಸಲಾತಿ ಏನಿದೆಯಲ್ಲಪ್ಪ ಅಂದ್ರೆ ಮಾದಿಗರಿಗೆ ಏನಪ್ಪಾ ಅಂದ್ರೆ ಒಂದು ಮರಣ ಶಾಸನವನ್ನ ಬರೆದಿಟ್ಟಂಗಾಗಿತ್ತು. ನಮಗೇನಪ್ಪಾ ಅಂದ್ರೆ ಸುಳ್ಳು ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಇನ್ನೂ ತನ ಅರೆಬೆತ್ತಲೆ ಮೆರವಣಿಗೆ ಆಯ್ತು, ಏನೆಲ್ಲ ಮೆರವಣಿಗೆಗಳನ್ನ ಮಾಡಿದೀವಿ. ಇದು ಏನಪ್ಪಾ ಅಂತಂದ್ರೆ ಮುದ್ದೇಬಿಹಾಳ ತಾಲೂಕಿನಿಂದ ನಾವು ಇವತ್ತೇನಪ್ಪಾ ಅಂದ್ರೆ ಬಂದ್ ಕರೆಯನ್ನ ಕೊಟ್ಟು ಅಂದ್ರೆ ಏನಪ್ಪಾ ಅಂದ್ರೆ ಉರಿ ಬಿಸಿಲಿನಲ್ಲಿ ನಮ್ಮೆಲ್ಲ ಸಹಪಾಠಿ ವರ್ಗದವರು ಏನಪ್ಪಾ ಅಂದ್ರೆ ಸಹಕಾರ ಕೊಟ್ಟಿದ್ದಾರೆ. ಇಂಥ ಒಂದು ಹೋರಾಟಕ್ಕೆ ಏನಪ್ಪಾ ಅಂದ್ರೆ ಎಲ್ಲ ನಮಗೆ ಸಾರ್ವಜನಿಕರು ಮುದ್ದೇಬಿಹಾಳ ತಾಲೂಕಿನ ಎಲ್ಲ ವ್ಯಾಪಾರಸ್ಥರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾವು ಏನಪ್ಪಾ ಅಂದ್ರೆ ಉತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಜೊತೆಗೆ ಏನಪ್ಪಾ ಅಂದ್ರೆ ಸರ್ಕಾರ ಇವತ್ತು ಸಚಿವ
ಅಂದ್ರ ನಮಗ ಈ ಒಳ ಮೀಸಲಾತಿಯನ್ನು ಅಧಿಕೃತವಾಗಿ ಘೋಷಣೆ ಮಾಡದಿದ್ದಕ್ಕಿಂತಲ್ಲಿ ನಾವು ಮರಣ ಕೊಟ್ಟಾದ್ರೂ ಕೂಡ ಒಳ ಮೀಸಲಾತಿಯನ್ನು ಪಡ್ಕೋತೀವಿ ಅಂತ ಹೇಳ್ತಾ ನಾವೇನಪ್ಪ ಅಂದ್ರೆ ಶಾಂತಿ ದೂತರ ಆದ್ರೂ ಕೂಡ ನಮ್ಮನ್ನ ಉಗ್ರವಾಗಿ ಹೋರಾಟಕ್ಕೆ ಅಣಿ ಮಾಡಿಕೊಟ್ಟಿರ್ತ ಈ ಭ್ರಷ್ಟ ಸರ್ಕಾರಕ್ಕೆ ನಾವು ಏನಪ್ಪ ಅಂದ್ರ ಚೀತು ಅಂತ ಉಗುಳಿದ್ರು ಕೂಡ ಸಾಲದು. ಅದಕ್ಕಾಗಿ ನಾವು ಮುಂದೆ ಬರ್ತಕ್ಕಂಥ ಹೋರಾಟದಲ್ಲಿ ಏನಪ್ಪ ಅಂದ್ರ ನಮ್ಮೆಲ್ಲ ನಾಯಕರುಗಳ ಏನಪ್ಪ ಅಂದ್ರೆ ಪ್ರಾಣ ಕೊಟ್ಟು ನಾವು ಸರಾಗ್ತೀವಿ. ಅಲ್ಲಿ ತನ ನೀವು ಒಳ ಮೀಸಲಾತಿಯನ್ನು ಮಾಡದಿದ್ರೆ ನಮ್ಮೆಲ್ಲ ಮಾದಿಗರಿಗೆ ಏನಪ್ಪ ಅಂದ್ರೆ ನೀವು ಅನ್ಯಾಯ ಮಾಡ್ದಂಗ ಆಗ್ತೈತಿ. ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಏನಪ್ಪ ಅಂದ್ರೆ ನಿಮಗ ಏನ್ ಮಾಡ್ಬೇಕಲ್ಲ ಅದನ್ನ ಮಾಡಿ ತೀರಿಸ್ತಾ ಅಂತ ಹೇಳ್ತಾ ಈ ಮೂಲಕ ನನಗೆ ಅವಕಾಶ ಮಾಡಿಕೊಂತ ಎಲ್ಲರಿಗೆ ಜೈ ವಂದನೆಗಳನ್ನು ತರಿಸ್ತಾ ಜೈ ಮಾದಿಗ, ಜೈ ಮಾದಿಗ, ಧನ್ಯವಾದಗಳು. ಈಗ ಬಂದ ಆಚರಣೆ ಬಂದು ನಂಬಿಕೊಂಡಂತ ಇಲ್ಲಿನ ವಾದಿಗ ಸಮಾಜ ಹೋರಾಟಗಾರರಿಗೂ ಹಾಗೂ ಈ ಬಂದಿಗೆ ಬಂದಂತ ಮುದ್ದೆಮಾಳ ಪಟ್ಟಣದ ಎಲ್ಲ ನಾಗರಿಕರಿಗೂ ವ್ಯಾಪಾರಸ್ಥರಿಗೂ ಎಲ್ಲರಿಗೂ ನನ್ನ ಕೋಟಿ ನಮಸ್ಕಾರ. ಈಗಾಗಲೇ ಒಂದು ಒಳ ಮೀಸಲಾತಿ ಹೋರಾಟದ ಕುರಿತು ಇವತ್ತು ಚರ್ಚೆಯಲ್ಲಿ ಇರ್ತಕ್ಕಂಥ ದೊಡ್ಡ ವಿಷಯ ಕರ್ನಾಟಕದಲ್ಲಿ ಮತ್ತು 35 ವರ್ಷಗಳ ಹೋರಾಟ ಈಗಾಗಲೇ ನಮ್ಮ ಸಮುದಾಯದವರು ತಮ್ಮ ಪ್ರಾಣ ಕೂಡ ಬೆಲೆ ಕೊಟ್ಟು ಇದ್ರ ಸಂಬಂಧ ಹೋರಾಟ ಮಾಡಿದಾರ. ಇನ್ನೂ ಸರ್ಕಾರಗಳು ಬರೀ ಮೀಟಿಂಗ್ ಮಾಡ್ತಾರೆ. ಯಾಕೆ ಮೀಟಿಂಗ್ ಮಾಡ್ತಾರೆ ಅಂತ ಅರ್ಥ ಹೋಗ್ತೀನಿ. ನಮ್ಮ ತಿಪ್ಪಣ್ಣವರು ಹೇಳಿದ್ರದ ಬಗ್ಗೆ ಇವತ್ತು ನ್ಯಾಯಾಲಯನ ಮಾಡ್ರಿ ಅಂತ ಹೇಳಿಸಿ ಮತ್ತು ಇವರು ವಿಧಾನಸೌಧದೊಳಗೂ ಮತ್ತು ವಿಧಾನ ಪರಿಷತ್ನೊಳಗೂ ಎಲ್ಲರೂ ಒಪ್ಪಿಗೆ ಮುಖಾಂತರ ಬಿಲ್ ಪಾಸ್ ಆಗ್ಯಾವ. ಮತ್ತು ಇನ್ನೂ ಇವ್ರು ಮೀಟಿಂಗ್ನೇ ಮಾಡ್ತಿರ್ತಾರೆ. ಅದಕ್ಕೆ ಈಗಾಗಲೇ ನಮ್ಮ ಸಮುದಾಯ ತಡೆದೇವೆ. ಯಾಕಂದ್ರೆ ತಡದ ಮಳೆ ಹೆಂಗಿರ್ತಾವ ಗೊತ್ತಿಲ್ಲ. ಅದಕ್ಕೆ ಇನ್ನು ಮುಂದೆ ಬರೀ ಮೀಟಿಂಗ್ ಮಾಡ್ಕೊಂಡು ಹೋಗ್ಬೇಡ್ರಿ. ಆದಷ್ಟು ಬೇಗ ನ್ಯಾಯಯುತ ಬೇಡಿಕೆ ಐತಿ. ಇನ್ನೇನು ಮುಂದಿನ 5,000 ಒಂದು ನೇಮಕಾತಿ ಒಳಗೆ ಕಂಡೀಷನ್ ಒಳಗೆ ಒಳ ಮೀಸಲಾತಿ ಇರಲೇಬೇಕು. ಅದಕ್ಕಾಗಿ ಮುಂದೆ ಮಾಡದೇ ಇದ್ರೆ ಇನ್ನೂ ಇದೇ ಸಂಬಂಧ ಎಂಟಿ ಹೋರಾಟ ಅಂತ ಗೊತ್ತಿಲ್ಲ. ಸಂಪೂರ್ಣ ನ್ಯಾಯಯುತದ ಹೋರಾಟ ಮಾಡ್ಬೇಕಂತ ಹೇಳಿ ಹೇಳ್ತಾ ನನಗೆ ಮಾತಾಡಿ ಕೆಲಸ ಮಾಡ್ಬೇಕು. ಮೂರ್ತಿಯ ಮುಂದೆ ಇವತ್ತು ನನ್ನ ಸಮುದಾಯದ ಏನು ಕಲಾಕಾರರು ಸಾಮಾಜಿಕ ನ್ಯಾಯಕ್ಕಾಗಿ ತಮ್ಮ ಹಣೆಯನ್ನ ತೆಂಗಿನಕಾಯಿ ಹೊಡೆಯುವುದರ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರವರಿಗೆ ಈ ಸಿಡಿಗಾಯಿ ಹೊಡೆಯುವುದರ ಮೂಲಕ ನನ್ನ ಸಮುದಾಯ ಈ ಒಂದು ಕಾಯಿ ಹೊಡೆಯುವುದರ ಮೂಲಕ ನನ್ನ ಸಾಮಾಜಿಕ ನೋವನ್ನು ನಿಮಗೆ ಮುಟ್ಟಿಸಿದ್ದಾರೆ. ಆ ಎಲ್ಲ ನನ್ನ ಅಲ್ಲಿಗೆ ಮೇಳದ ಎಲ್ಲ ನನ್ನ ಬಂಧುಗಳಿಗೆ ಅವರಿಗೆ ಈ ನಮ್ಮ ಮುದ್ದೆಮಾಳ್ ಸಮಸ್ತ ಮಾದಿಗ ಸಂಬಂಧಿತ ಎಲ್ಲಾ ಜಾತಿಗಳ ಪರವಾಗಿ ನಾವು ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ ಮತ್ತು ಧನ್ಯವಾದಗಳು ಹಾಕ್ತೀವಿ. ಹೀಗಾಗಿ ನಮ್ಮ ಈ ಹೋರಾಟದ ವಿಚಾರಗಳನ್ನು ಕುರಿತು ಆನಂದ್ ಮುದುರು ಅವರು ತಮ್ಮ ಅನಿಸಿಕೆಗಳನ್ನು ಹಂಚಬೇಕಂತ ವಿನಂತಿ. ಯಾಕಂದ್ರ ತಹಸೀಲ್ದಾರ್ ಆಫೀಸ್ನಿಂದ ಬರುವವರಿಗೆ ಒಂದು 2-3 ಮಂದಿ ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡು ಅವರ ಬರುವವರಿಗೆ ನಾವು ಮಾತಾಡಬೇಕಂತ ವಿನಂತಿ ಸಮಯದ ಅಭಾವದಿಂದ. ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತಾ ಇವತ್ತು ಏನು ಒಳ ಮೀಸಲಾತಿ ಜಾರಿಗಾಗಿ ಮುದ್ದೆಮಾಳ್ ಪಟ್ಟಣವನ್ನು ಬಂದ್ ಮಾಡಲಾಗಿದೆ. ಇದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ. ಸರ್ಕಾರವು ಏನು ಮಾದಿಗರಿಗೆ ಮರಣ ಶಾಸನವನ್ನು ಬರಲಿಕ್ಕೆ ಹೋಗಾಕುತ್ತೈತಿ. ಅದಕ್ಕೆ ನಿಮಗೆ ಎಚ್ಚರಿಕೆ ಗಂಟೆ ಕೊಡ್ತೇವೆ ಸರ್ಕಾರಕ್ಕೆ. ಮಾದಿಗರು ಒಕ್ಕಟ್ಟಾಗಿ ನಿಮ್ಮ ಮರಣ ಶಾಸನ ಬರೀತೇವೆ ಅಂತೇಳಿ ಈ ಸಂದರ್ಭದಲ್ಲಿ. ಆದ್ರೆ ಈಗಲೇ ಎಚ್ಚೆತ್ತುಕೊಂಡು ಸರ್ಕಾರ ನಮಗೆ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬೇಕು. ಜಾರಿಗೆ ಮಾಡಲೇ ಹೋದ್ರೆ ನಾವು ಮುಂದಿನ ದಿನಮಾನದಲ್ಲಿ ಇಡೀ ರಾಜ್ಯಾದ್ಯಂತ ಮುಖ್ಯವಾದ ಹೋರಾಟವನ್ನು ಮಾಡ್ತೇವೆ. ನಮಗೆ ಕೇವಲ ನೀವು ಇವರು ಹೋರಾಟ ಮಾಡಿದ್ರೆ ಮನವಿ ಕೊಡ್ರಿ ಅಂತ ತಿಳ್ಕೊತೀರಿ. ಆದ್ರೆ ಇದು ಕೊನೆಯ ಹೋರಾಟ ನಮ್ದು. ಇವತ್ತು ಹಕ್ಕು ಪಡೆದುಕೊಂಡು ಮನೆಗೆ ಹೋಗ್ತೀವಿ. ಇಲ್ಲಾಂದ್ರೆ ನಮ್ಮ ಸಾವನ್ನು ಕೊಟ್ಟು ನಾವು ಮನೆಗೆ ಹೋಗ್ತೀವಿ ಅನ್ನೋ ಮಾತನ್ನು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತೇವೆ. ಕೂಡಲೇ ಸರ್ಕಾರ ಮುಂದಿನ ದಿನಮಾನದಲ್ಲಿ ಏನು ಕ್ಯಾಬಿನೆಟ್ ಮೀಟಿಂಗ್ ಕರಿತೀರೋ ಕೂಡಲೇ 56,000 ಹುದ್ದೆಗಳಲ್ಲಿ ಏನು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬೇಕು. ಜಾರಿಗೆ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ನಾವು ಎಲ್ಲ ರಾಜ್ಯ ನಾಯಕರು ಒಕ್ಕಟ್ಟಾಗಿ ಕೂಡಿಕೊಂಡು ಮುಂದಿನ ಸಭೆಯಲ್ಲಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಪ್ರತಿದಿನನಿತ್ಯ ನೀವು ವಿಧಾನಸಭೆಗೆ ಹೋಗಕ್ಕೆ ಬಿಡುವುದಿಲ್ಲ ಮತ್ತು ನೀವು MLA MP ಗಳಿಗೆ ಮನೆಯಿಂದ ಹೊರಗೆ ಹೋಗಲಿಕ್ಕೆ ಬಿಡುವುದಿಲ್ಲ. ಆದರೆ ಸರ್ಕಾರ ಎಚ್ಚರಿಕೊಂಡು ಈ ಮಾದಿಗರ ನೋವಕ್ಕೆ ನ್ಯಾಯ ಕೊಡಬೇಕು. ಕೊಡದೇ ಇದ್ದರೆ ಮುಂದಿನ ನಿರ್ಮಾಣದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಕೊಡುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ. ಇವತ್ತು ಮುದ್ದೇಬಿಹಾಳ ತಾಲೂಕಿನಲ್ಲಿ ನಡೀತಕ್ಕಂಥ ಒಳ ಮೀಸಲಾತಿ ಹೋರಾಟಕ್ಕೋಸ್ಕರ ಇಡೀ ಮುದ್ದೇಬಿಹಾಳ ಬಂದ್ ಕರೆಗೆ ಹೋಗೊಟ್ಟು ಎಲ್ಲ ವಿವಿಧ ದಲಿತ ಪರ ಸಂಘಟನೆಯ ಮುಖಂಡರುಗಳು, ಎಲ್ಲ ಗಣ್ಯ ವ್ಯಾಪಾರಸ್ಥರು, ಪೊಲೀಸ್ ಇಲಾಖೆಯವರು, ಪತ್ರಿಕಾ ಮಾಧ್ಯಮದ ಮಿತ್ರರು, ಈಗ ತಾನೇ ನಿರ್ಗಮಿಸಿದಂತ ನಮ್ಮ ಹಲಗೆಯ
ಬಾರಿಸುವುದರ ಮುಖಾಂತರ ತಮ್ಮ ಕಲೆಯನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಹಲಗಿ ವಾದಕರು ಅವರಿವರನ್ನೇ ಈ ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲ ಸೂಚಿಸತಕ್ಕಂಥ ಎಲ್ಲರಿಗೆ ಮೊಟ್ಟ ಮೊದಲಿಗೆ ಕ್ರಾಂತಿಕಾರಿ ಜೈವಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇವತ್ತು ಏನು ನಮ್ಮನ್ನು ಆಳುವಂತ ರಾಜ್ಯ ಸರ್ಕಾರಗಳು ಇವತ್ತು ಒಳ ಮೀಸಲಾತಿಯನ್ನ ಜಾರಿ ಮಾಡುವಲ್ಲಿ ಮೀಸೇರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಮನುಷ್ಯ ಎಲ್ಲರಿಗೆ ನಮ್ಮ ಸಮಾಜದವರಿಗೆ ಒಂದು ಆಸೆ ಹಚ್ಚಿತ್ತು. ಏನಂತಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದ್ರೆ ನಿಮ್ಮ ಒಳ ಮೀಸಲಾತಿಯನ್ನ ತಕ್ಷಣ ನಾವು ಜಾರಿಗೆ ತೊಂಬರ್ತೀವಿ ಅಂತ ತಿಳ್ಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರನು ತನ್ನ ಚಾಳಿ ಬಿಡಲಿಲ್ಲ, ಬಿಜೆಪಿನೂ ತನ್ನ ಚಾಳಿ ಬಿಟ್ಟಿಲ್ಲ, JDS ಸರ್ಕಾರನು ಕೂಡ ತನ್ನ ಚಾಳಿ ಬಿಟ್ಟಿಲ್ಲ. ನಾನು ಯಾವುದು ಕೇವಲ ಒಂದೇ ಒಂದು ಸರ್ಕಾರದ ಬಗ್ಗೆ ನಾನು ಇವತ್ತು ಟೀಕೆ ಮಾಡ್ತಾ ಇಲ್ಲ, ಈ 3 ಸರ್ಕಾರಗಳ ಬಗ್ಗೆ ನಾನು ಟೀಕೆ ಮಾಡ್ತಾ ಇದ್ದೀನಿ. ಇದಕ್ಕೆ ಉದಾಹರಣೆ ಏನಂತ ಕೇಳಿದ್ರೆ, ಮೊನ್ನೆ ಸಿದ್ದರಾಮಯ್ಯನವರೇ ನಾಳೆ ನಿನ್ನನ್ನು ಸತ್ತಾಗ ಇದೇ ಸಮಾಜವೇ ನಿನ್ನನ್ನು ಬಂದು ಹಲಿಗೆ ಬಾರಿಸಿದಾಗ ಹೋದ್ರೆ ನಿನ್ನ ಮಣ್ಣಾಗಿಡ್ತಾರ, ಅದನ್ನ ಮೊದಲು ತಲೆಯಾಗಿ ಇಟ್ಕೊಂಡು ನಾನು ನೇರವಾಗಿ ಹೇಳ್ತೀನಿ. ಯಾಕಂತ ಕೇಳಿದ್ರೆ ನಿನ್ನನ್ನು ಸತ್ತಾಗೋದು ಮಣ್ಣಾಗಿಟ್ಟಾಗ ಹಲಿಗೆ ಬಾರಿಸಕ್ ಮಾಡಿರ್ಬೇಕು, ಸುದ್ದಿ ಹೇಳಕ್ ಇನ್ನೊಂದು ಜಾತಿ ಇರಬೇಕು, ಆದ್ರೆ ಮೀಸಲಾತಿ ಮಾತ್ರ ಕೊಡಕ ಯಾರು ಬೇಡ. ಯಾಕಂದ್ರೆ ಅದು ನಿಮ್ಮ ಅಪ್ಪನ ಆಸ್ತಿ, ಹಿಂಗ ನೀ ಕೊಡಕ್ ತಯಾರಿಲ್ಲ. ಅದಕ್ಕೆ ನಾನು ಈ ಹೋರಾಟದ ಮುಖಾಂತರ ಹೇಳಕ್ ಬಯಸ್ತೇನೆ, ಏನೋ ನಿಜವಾಗ್ಲೂ ನಮ್ಮ ಸಮಾಜದ ಬಗ್ಗೆ ನಿನ್ನ ಕಾಳಜಿ ಇದ್ದಾರೆ, ಈ ದಲಿತರ ಬಗ್ಗೆ ನಿಜವಾಗ್ಲೂ ನಿನ್ನ ಕಾಳಜಿ ಇದ್ರೆ ತಕ್ಷಣ ನಾಳೆ ಬರ್ತಕ್ಕಂಥ 12ನೇ ತಾರೀಕಿಗೆ ಏನು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಕರೆದಿದ್ದಾರೆ. ಆ ಸಂದರ್ಭದಲ್ಲಿ ನೀನು ನೇರವಾಗಿ ಬಂದು ಸಂಬಂಧಪಟ್ಟಂತ ಸಿದ್ದರಾಮಯ್ಯನವರು, ಅವರ ಸಚಿವ ಸಂಪುಟ ಶಾಸಕರು, ಸಚಿವರು ಈ ಕೂಡಲೇ ಇರ್ತಕ್ಕಂಥ ಒಳ ಮೀಸಲಾತಿಯನ್ನ ಯಥಾವತ್ತಾಗಿ ನೀವು ಜಾರಿಗೊಳಿಸಬೇಕು. ಇಲ್ಲೇ ಹೋದ್ರೆ ಈ ಮಾತಂಗಿಯ ಶಾಪ ಹೆಂಗಂತ ಕೇಳಿದ್ರ ದಯವಿಟ್ಟು ತಾಲೂಕು ದಂಡಾಧಿಕಾರಿಗಳು ಬರ್ತಾ ಇದ್ದಾರೆ, ಅವರಿಗೆ ತಾವು ಅವಕಾಶ ಕೊಡಬೇಕು. ಅದೇ ರೀತಿಯಾಗಿ ನಾನು ಕೆಲವು ನಿಮಿಷ ಮಾತಾಡ್ತೇನೆ. ನೋವಿನಿಂದ ಏನಂತ ಕೇಳಿದ್ರೆ, ಇವತ್ತು ಉರಿ ಬಿಸಿಲಿನಲ್ಲಿ ಇವತ್ತು ನಾವು ಹೋರಾಟ ಮಾಡಕತ್ತೇವಪ್ಪ ಅಂತ ಕೇಳಿದ್ರ ಈ ಮಾತಂಗಿ ಶಾಪ ನಾನು ಈಗಾದ್ರೂ ಹೇಳ್ತೀನಿ, ತಟ್ಟೇ ತಡ್ತದ. ಇದು ನಿನಗೆ ಬಿಡಲಾರ್ದಂತ ಶಾಪ. ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಅರ್ಥ ಮಾಡ್ಕೊಳ್ಳಿ ಬಹಳ ಸ್ಪಷ್ಟವಾಗಿ. ಇನ್ನೂ ಒಂದು ಮಾಧ್ಯಮದ ಮುಖಾಂತರ ನಾನು ಹೇಳಿಕ್ ಬಯಸ್ತೇನೆ, ಇವತ್ತು ಇರ್ತಕ್ಕಂಥ ಸಮಾಜದ ಶಾಸಕರು, ಸಚಿವರು ನಿಮ್ಮ ವಿಳಂಬ ನೀತಿಯನ್ನು ಅನುಸರಿಸಿ ಇವತ್ತು ಒಳ ಮೀಸಲಾತಿ ಜಾರಿ ಏನು ಮಾಡಕ್ ತಾವು ತಯಾರಿಲ್ಲಲ್ಲ, ಅದರಿಂದ ಬೇಸತ್ತು ಸಹ ಅವರು ಹೊರಬರ್ತಾ ಇದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ನೀವು ಈ ವಿರೋಧ ಮಾಡತಕ್ಕಂತ ಒಳ ಮೀಸಲಾತಿಯನ್ನು ಯಾರು ವಿರೋಧ ಮಾಡ್ತಾರೆ ಅವರು ಸಂವಿಧಾನದ ವಿರೋಧಿಗಳು. ನೇರವಾಗಿ ಹೇಳ್ತಾ ಇದ್ದೇನೆ ನಾನು. ಯಾಕಂತ ಕೇಳಿದ್ರೆ ಇದು 40 ವರ್ಷಗಳ ಹೋರಾಟ ಇದೆ. ಅದಕ್ಕೋಸ್ಕರ ಮಾನ್ಯ ಸಿದ್ದರಾಮಯ್ಯನವರೇ, ಈ ಹೋರಾಟದ ಮುಖಾಂತರ ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ. ನಾನು ಈ ಸ್ಪಷ್ಟವಾಗಿ ಹೇಳ್ತೀನಿ ನಿರ್ಧಾರವನ್ನ, ಎಲ್ಲಿವರೆಗೆ ನಮ್ಮ ಒಳ ಮೀಸಲಾತಿಯನ್ನು ಜಾರಿ ಮಾಡುವುದಿಲ್ಲೋ ಅಲ್ಲಿವರೆಗೆ ನಾನು ಹೇಳ್ತಾ ಇದ್ದೀನಿ ಹೋರಾಟದ ಮುಖಾಂತರ, ನಿಮ್ಮ ಮನೆ ದೇವರಾನೆ ನೀವು ಒಳ ಮೀಸಲಾತಿ ಜಾರಿ ಮಾಡದೇ ಇದ್ದರೆ ಕಟ್ಟಿಟ್ಟ ಬುತ್ತಿ ನೀವು ಕುರ್ಚಿ ಖಾಲಿ ಮಾಡೋದು ಗ್ಯಾರಂಟಿ. ಯಾಕಂತ ಕೇಳಿದ್ರೆ ಮಾತಂಗಿ ಶಾಪ ತಟ್ಟೆ ತಡೆದಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಇದು 40 ವರ್ಷದ ಹೋರಾಟ ಇದೆ. ಕಾಂಗ್ರೆಸ್ನವರವರೇ, ಬಿಜೆಪಿಯವರವರೇ, JDS ಅವರೇ. ಅದಕ್ಕೆ ನಾನು ಇಷ್ಟೇ ಹೇಳಿದ ತಮ್ಮ ಕೊನೆಯ ಮುಖಾಂತರ ಏನಾದ್ರೂ ಮಾಡಿ ನಾಳೆ ಇದು ಏನದ 12ನೇ ತಾರೀಕು ರಾಜ್ಯದಲ್ಲಿ ಎಲ್ಲ ಲೀಡರ್ಸ್ಗಳನ್ನ ಕರೆದು ಏನೋ ಸಭೆಯನ್ನು ತೀರ್ಮಾನ ಮಾಡಿದ್ದೀರಿ, ಶೀಘ್ರವಾಗಿ ಜಾರಿಗೊಳಿಸಬೇಕು. ಗೊಳಿಸದೆ ಹೋದಲ್ಲಿ ನಮ್ಮ ರಕ್ತವನ್ನು ಚೆಲ್ಲಿ ನಮ್ಮ ಪ್ರಾಣವನ್ನು ಕೊಟ್ಟು ನಮ್ಮ ಕಾರಣ ಪಡೆದು ಅಂತ ತಿಳ್ಕೊಂಡು ಮತ್ತೊಮ್ಮೆ ನಾನು ಹೋರಾಟದ ಮುಖಾಂತರ ಹೇಳಿ ಬಯಸ್ತೇನೆ. ಧನ್ಯವಾದಗಳು. ಈಗ ತಾಲೂಕಾ ದಂಡಾಧಿಕಾರಿಗಳು ನಮ್ಮ ನೋವಿನ ಮನವಿಯನ್ನು ಸ್ವೀಕರಿಸಲು ಬಂದಿದ್ದಾರೆ. ದಯವಿಟ್ಟು ಎಲ್ಲಾ ಹೋರಾಟಗಾರರು ಬರಬೇಕಾಗಿ ವಿನಂತಿ. ಕರ್ನಾಟಕ ರಾಜ್ಯ ಮಾದಿಗ ಮತ್ತು ಸಂಬಂಧಿತ ಉಪಜಾತಿಗಳ ಮುದ್ದೆಬಾಳಿ ಒಕ್ಕೂಟದ ವತಿಯಿಂದ ಒಳ ಮೀಸಲಾತಿ ಜಾರಿ ಮಾಡಬೇಕೆಂಬ ಉದ್ದೇಶದೊಂದಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರವರಿಗೆ ಈ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಈ ಮುದ್ದೆಗಳ ಸಮಸ್ತ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಂದ ಮನವಿಯನ್ನು ಸಲ್ಲಿಸಲಾಗುತ್ತದೆ. ದಯವಿಟ್ಟು ತಾಲೂಕಾ ದಂಡಾಧಿಕಾರಿಗಳು ಈ ಮನವಿಯನ್ನು ಸ್ವೀಕರಿಸಬೇಕಂತ ವಿನಂತಿ.
ತಾಲೂಕು ದಂಡಾಧಿಕಾರಿಗಳು ಮಾತನಾಡಬೇಕಂತ ವಿನಂತಿ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮನವಿಯನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು. ನಮ್ಮ ಮನವಿಯನ್ನು ಸ್ವೀಕರಿಸಿದ ತಾಲೂಕು ದಂಡಾಧಿಕಾರಿಗಳು ಸಮಸ್ತ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಂದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.